स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ನಮಸ್ಕಾರ ಬಂಧುಗಳೇ, ನಾನು ಅಬ್ದುಲ್ ಹಮೀದ್ ಇನಾಮದಾರ್, KRS ಜಿಲ್ಲಾ ಉಪಾಧ್ಯಕ್ಷ. ಇಂದು ನಾವು ವಿಜಯಪುರ ಸಂಚಾರಿ ಪೊಲೀಸ್ ಠಾಣೆಗೆ ಬಂದಿದ್ವಿ. ನಿನ್ನೆ ಮತ್ತು ಇವತ್ತೇನೈತಿ ಸಾಕಷ್ಟು ಆಟೋಗಳಿಗೆ ಹಿಡಿದು ದಂಡ ಹಾಕ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಆಟೋ ಸಂಚಾಲಕರು ನಮ್ಮದು ಎಲ್ಲ ದಾಖಲಾತಿಗಳನ್ನು ಇದ್ದರೂ ಸಹ ದಂಡ ಹಾಕಿ ನಮಗೆ ಈ ಥರ ಕ್ರಮ ತಗೊಂಡಾರ ಮತ್ತು 2 ದಿವಸದಿಂದ ಆಟೋ ನಮ್ಮ ನಿಂತಾವ ಅಂತೇಳಿ ಹೇಳಿದರು. ಆ ವಿಷಯ ಕುರಿತು ನಾವು ಇಂದು ಬಂದು ಸಂಚಾರಿ CPI ಸರ್ ಜೊತೆ ಮಾತಾಡಿದ್ವಿ. ಅವರೇನೈತಿ ಇದ್ರ ಬಗ್ಗೆ ಆಟೋಗಳಿಂದ ಸಾರ್ವಜನಿಕರಿಗೆ ಆಗುವ ತೊಂದರೆಯ ಕುರಿತು ಅರಿವು ಸಲುವಾಗಿ ಆಟೋದವ್ರಿಗೂ ಅವ್ರು ಇದನ್ನು ಮಾಡಿದರು ಅಂತ ಹೇಳಿದ್ರೆ, ಆಟೋದವ್ರಿಗೂ ತಪ್ಪು ತೋರಿಸಿದ್ರು ಅಂತ ಹೇಳಿದ್ರೆ, ನಿನ್ನೆ SP ಸಾಹೇಬ್ರ ಗಾಡಿ ಮುಂದೆ ತಂದು ನಿಂದಿರಿಸಿದ್ರಂತೆ. ಆಮೇಲೆ ಆಟೋದವ್ರದ್ದು ಕೆಲವೊಂದು ತಪ್ಪು ಅಂತ ಹೇಳಿದ್ರೆ, ಸಾರ್ವಜನಿಕರಿಂದ ಬಂದಂಥ ದೂರ ಅಂತ ಹೇಳಿದ್ರೆ ಆಟೋದವರು ಎಲ್ಲಿ ಬೇಕಾದಲ್ಲೇ ಕೈ ಮಾಡ್ದಲ್ಲೇ ಬ್ರೇಕ್ ಹೊಡೆದು ಬಿಡ್ತೀರ. ಮತ್ತು ಹಿಂದಿನ ಬಡು ಗಾಡಿಗಳಿಗೆ ತೊಂದರೆ, ಆಕ್ಸಿಡೆಂಟ್, ಅವರು ಏನೈತಿ ಎಲ್ಲೂ ನಿಂದ್ರುದಿಲ್ಲ. ಆ ಇದ್ರೊಳಗೆ ಒಂದು ಸ್ಪೀಡ್ ಒಳಗೆ ಹೋಗ್ತಿರ್ತಾರೆ, ಹಿಂದೆ ಬಂದಂಥ ಗಾಡಿಗಳಿಗೆ ಆಕ್ಸಿಡೆಂಟ್ ಆಗ್ಯಾವು. ಆ ಉದ್ದೇಶ ಮತ್ತು ಹೆಚ್ಚಿನ ಪರ್ಮಿಟ್ ಇಲ್ಲ ಮತ್ತು ಕೆಲವೊಂದು ದಾಖಲಾತಿಗಳಲ್ಲಿ ಇರಲಾರ್ದ ಕಾರಣಕ್ಕೆ ಆಟೋಗಳನ್ನು ಓಡಿಸ್ತಾ ಇದ್ದಾರೆ. ನಾವು ಅವ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಹೇಳಿದರು. ನಾವು ಆ ವಿಷಯಕ್ಕೆ ನಮ್ಮ ಜಿಲ್ಲಾ ಸಂಚಾರಿ ಪೊಲೀಸ್ ಠಾಣೆಯವ್ರಿಗೆ ಸಹಕರಿಸ್ತೀವಿ. ಯಾಕಂತ ಹೇಳಿದ್ರೆ ಅದರೊಳಗೆ ನಾವು ಯಾವುದೂ ಇದನ್ನು ಮಾಡಲಿಕ್ಕೆ ದಾಖಲಾತಿಗಳಿಲ್ಲ, ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಥರದ ಸಂಚಾರಿ ಕಾನೂನನ್ನು ಉಲ್ಲಂಘನೆ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕ್ರಮ ತಗೋರಿ. ದಾಖಲಾತಿಗಳ ಇದ್ದಂಥ ಮಾಲೀಕರ ಮೇಲೆ ಕ್ರಮ ತಗೋಬೇಡ್ರಿ. ಪಾಪ ಬಡವರು ಅವರು ಇವತ್ತಿನ ದಿವಸ ಯಾವುದೂ ಥರದ ಆರ್ಥಿಕ ಸ್ಥಿತಿ ಕೆಟ್ಟಿರೋದ್ರಿಂದ ಆಟೋ ಸಂಚಾಲನೆ ಅಂತ ಹೇಳಿದ್ರೆ ಒಂದು ರೀತಿಯಿಂದ ಅವ್ರದ್ದು ಹೊಟ್ಟೆ ತುಂಬುವುದು ಒಂದು ಉದ್ಯೋಗ. ಎರಡನೇದ್ದು ಏನೈತಿ, ಎಲ್ಲ ಜನರ ಹತ್ರ, ಊರ್ಲಿಂದ ಬಂದಂಥ ಜನರ ಹತ್ರ ಕಾರು ಮತ್ತು ಬೈಕ್ಗಳು ಇರೋದಿಲ್ಲ. ಅಂಥ ಜನರಿಗೆ ಒಂದು ಓಣಿಲಿಂದ ಒಂದು ಬಡ ಜನರಿಗೆ 10 ಮತ್ತು 15 ರೂಪಾಯಿಗಳಲ್ಲಿ ಒಂದು ಸ್ಥಳದಿಂದ 2ನೇ ಸ್ಥಳಕ್ಕೆ ಮುಟ್ಸೋದು ಇವರು ಒಂದು ಸಾಮಾಜಿಕ ಸೇವಾ ಇದ್ದಂಗೆ. ಪಾಪ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಅಂತ ಹೇಳಿದ್ರೆ ನಮ್ಮ ಒಂದು ಇದರಿಂದ ಅಂತ ಹೇಳಿದ್ರೆ ಇವರು ಈ ಥರ ಉಲ್ಲಂಘನೆ ಮಾಡ್ಯಾರ ಅಂತ ಹೇಳ್ತಾರೆ. ಮತ್ತು ಅದೇ ಥರ ಹಲವಾರು ಕ್ಷೇತ್ರಗಳಲ್ಲಿ ಉಲ್ಲಂಘನೆ ಆದಂಥ ದೊಡ್ಡ ಕ್ರಿಮಿನಲ್ಸ್ ಮೇಲೆ ಕ್ರಮ ಕೈಗೊಳ್ರಿ. ದೊಡ್ಡ ಗುಂಡ ಮಟಕ ಇಂಥ ಮಾಡೋರ ಮೇಲೆ, ಶರಾಯಿ ಅಂಗಡಿ, ಇವೆಲ್ಲ ಇದ್ರ ಮೇಲೆ ಕಡಿಮೆ. ಇವು ಪಾಪ ಬಡವರು ಅದಾರ. ಅರ್ಲಿಂದ ನಾವು ಒಂದು ಮನವಿನೂ ಮಾಡ್ಕೊಂಡಿವಿ ಮೌಖಿಕವಾಗಿ. Teachers wanted. Fatima International School located at Asar Gali, Roshan Darwaza Road, Bijapur is seeking qualified lady teachers to join our team. Requirements: English medium school background, fluent English speaking and writing skills, any degree with a strong academic record, good teaching experience, ability to fulfill the dreams of our students. Location: Fatima International School. Phone number 9148904786. Fatima International School is well established. ನಮ್ಮ CPI ಸಾಹೇಬ್ರನ್ನು ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅವ್ರದ್ದು ಡ್ಯೂಟಿಗೆ ನಾವು ತಡೆ ಮಾಡೋದಿಲ್ಲ. ಎಲ್ಲ ಆಟೋ ಸಂಚಾಲಕರು ಮತ್ತು ಆಟೋ ಮಾಲೀಕರು ಆಟೋ ಸಂಚಾಲನೆ ಕಾನೂನನ್ನು ಪಾಲನೆ ಮಾಡಿರಿ. ಯಾವುದೇ ಥರದ ಕಾನೂನನ್ನು ಉಲ್ಲಂಘನೆ ಮಾಡಬೇಡ್ರಿ. ಮತ್ತು ಬೇರೆ ಜನರಿಗೆ ಯಾವುದೇ ಥರದ ಅದು 100 ಇದರೊಳಗೆ ಒಂದು 10 ಆಟೋ ಚಾಲಕರು ಏನೈತಿ ರಫ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಅದರಿಂದ 90 ಜನ ಹೆಸರು ಕೆಡ್ತದ. ಅಂಥ ಜನರಿಗೆ ತಮ್ಮ ಗಮನಕ್ಕೆ ಬಂದಂಥ ವ್ಯಕ್ತಿಗಳು ಆ ಆಟೋ ಮಾಲೀಕರಿಗೆ ಭೇಟಿಯಾಗಿ, ನೋಡಪ್ಪ ಈ ಥರ ಮಾಡಬೇಡ ಅಂಥೇಳಿ ಅವ್ರಿಗೆ ಅರಿವು ಕೊಡಂಥೇಳಿ ನಮ್ಮದು ಒಂದು ಸರ್ಕಾರದಿಂದ ಮತ್ತು ನಮ್ಮ ಆಟೋ ಮಾಲೀಕರಿಂದ ಒಂದು ನಿವೇದನೆ ಐತಿ. ಸರ್, ಇನ್ನೊಂದು, ಈಗ ಸಾಕಷ್ಟು ಆಟೋ ಅವರು ಹೇಳ್ತಿದ್ದಾರೆ ನಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ, ನಮ್ಗೆ ಮತ್ತೆ 1500 ರೂಪಾಯಿ ಫೈನ್. ಅದು ಅದನ್ನೇ ತೊಂದರೆ ಅಂತ ಹೇಳಿ ಅವ್ರು ಹಾಕಿದ್ರು. ಈಗ ನಾವು ಹೇಳಿದ್ದೈತಿ ಹಾಕ್ಬೇಡ್ರಿ. ಯಾಕಂತ ಹೇಳಿದ್ರೆ ಅವರು ಆ ಘಟನೆ ಸ್ಥಳದಲ್ಲಿ ಇರುವುದಿಲ್ಲ. ಯಾರು ಮಾಡಿದ್ದ ಇದಕ್ಕೆ ಇವ್ರು ಯಾಕೆ ಅದಕ್ಕೆ ಅನುಭವಿಸ್ಬೇಕು ಅಂತ ಹೇಳಿ ಸಾಹೇಬ್ರಿಗೆ ಹೇಳಿದ್ದೆ. ಸರ್, ಇನ್ನೊಂದು, ಆಟೋ ಅವರಿಂದ ಜನರಿಗೆ, ಊರಿನ ಜನರಿಗೆ, ಬೈಕ್ ಸವಾರಿಗೆ, ಬೇರೆ ಗಾಡಿ ವಾಹನಗಳಿರ್ಲಿ, ಅವ್ರಿಗೆ ತ್ರಾಸ ಆಗ್ತಾ ಇದೆ. ಅವರು ಇಮಿಡಿಯೇಟ್ಲಿ ಇಲ್ಲ, ಅದೇ ಸೇವೆಯನ್ನು ನಮ್ಮ ಇಲ್ಲಿ ಖಾಸಗಿ ಆಟೋದವ್ರು ಕೊಡ್ತಾ ಇದಾರಲ್ಲ. ಬಸ್ಗಳನ್ನು ಸಮಯಕ್ಕೆ ಇರೋಲ್ಲ. ಯಾಕಂತ ಹೇಳಿದ್ರೆ ದಿನಾಲು ಲಕ್ಷಗಟ್ಟಲೆ ಪ್ರಯಾಣಿಕರು ಬರ್ತಾರ. ಮತ್ತು ಆ ಓಣಿಲಿಂದ ಒಂದು
ಮನಿ ಏನಾರ ಇದಂತೆ ಮಾರ್ಕೆಟ್ ಬರೋದು ಇದನ್ನ ಇರ್ತದೆ, ದವಾಖಾನೆಗೆ ಹೋಗೋದು ಇರ್ತದೆ. ಅಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ವಾಹನಗಳ ಇದನ್ನಿರೋದಿಲ್ಲ, ಹಣದ ಅಷ್ಟು ಇರುವುದಿಲ್ಲ. ಕಾರಣಕ್ಕೆ ಏನೈತಿ, ಅವ್ರ ಆಟೋಕ್ಕೆ 10-15 ರೂಪಾಯಿ ಒಳಗೆ ಏನಾರ ಬಂದಿರ್ತಾರ. ಆ ಇದಕ್ಕೆ ಏನೈತಿ, ಪಾಪ ಬಡವ್ರು ಅದಾರ. ಅವ್ರಿಗೆ ನಮ್ಮ SP ಸಾಹೇಬರಿಗೂ ನಮ್ಮ ರಿಕ್ವೆಸ್ಟ್ ಐತಿ, ಪಾಪ ಬಡವ್ರಿಗೆ ಸಣ್ಣ ಮಣ್ಣು ಇವು ಏನಿರ್ತಾವೆ ಇವರು ಅವ್ರಿಗೆ ಅವಾಯ್ಡ್ ಮಾಡಿ ಸಹಕರಿಸಿ ಅಂತೇಳಿ ಒಂದು ಪರ್ಸನಲ್ ರಿಕ್ವೆಸ್ಟ್ ಮಾಡಿ. ಸರ್, ಇನ್ನೊಂದು, ಈಗ ನಮ್ಮ ಆಟೋ ಚಾಲಕರು ಅದಾರ, ಇಲ್ಲಿ ಅವರಿಗೆ ಪೊಲೀಸರು ಅಭಿವೃದ್ಧಿ ಮಾಡಬೇಕು. ಪೊಲೀಸರು ಅವರು ಮಾಡಬೇಕು. ಮತ್ತು ನಾವು ಇವತ್ತು ಅದೇ ಅವೇರ್ನೆಸ್ ಸಲುವಾಗಿ ಏನಂತೆ ಎಲ್ಲ ಸಂಚಾಲಕರಿಗೂ ನಾವು ಹೇಳೀವಿ. ಆ ಸಂಚಾಲಕರು ಏನೈತಿ ಮುಂದೆ ಬರೋ ದಿನಗಳು ತಮ್ಮ ಕೊಲೀಗ್ಸ್ ಇದ್ದವ್ರಿಗೆ ಹೇಳ್ಕೊಂಡು ಈ ಥರ ಮಾಡ್ತೀವಿ ಅಂತ ಹೇಳ್ಯಾರ. ಇನ್ನು ನೀವೇನಂತೀರಿ ಸರ್, ಈ ಆಟೋ ಚಾಲಕರಿಗೆ ಏನು ಸಾರ್ವಜನಿಕರಿಗೆ ತ್ರಾಸ ಆಗ್ತಾ ಇದ್ದಿಲ್ಲ ಆಟೋಯಿಂದ, ಅವರಿಗೆ ಆಟೋರಿಗೆ ಏನು ಮಾಲಕರಲ್ಲಿ ಚಾಲಕರಿಗೆ ಇಲ್ಲ ನೋಡ್ರಿ, ನಾವು ಚಾಲಕರಿಗೆ ನಾವು ಏನೈತಿ ಕಾನೂನು ಉಲ್ಲಂಘನೆ ಮಾಡಬೇಡ ಅಂತ ಹೇಳ್ತೀವಿ. ಎರಡನೇದೇನಾಗಿ ಎಲ್ಲ ದಾಖಲಾತಿಗಳನ್ನು ಇಟ್ಕೋಬೇಕು. ನಾವು ಕಾನೂನು ಉಲ್ಲಂಘನೆ ಮಾಡಲಿಕ್ಕೆ ಬೆಂಬಲಿಸೋದಿಲ್ಲ. ಸಣ್ಣ ಮುನ್ನ ಏನಾರ ಬೆಲ್ಟ್ ಹಾಕಿಲ್ಲ, ಡ್ರೆಸ್ ಇಲ್ಲ, ಇಂಥವೆಲ್ಲಕ್ಕೆ ಏನೈತಿ ಪೊಲೀಸ್ ಇಲಾಖೆಗೂ ನಾವು ಮನವಿ ಮಾಡ್ಕೋತೀವಿ. ಇವ್ರಿಗೆ ಆ ಎಲ್ಲ ಸಣ್ಣ ನೋಡಿನೂ ಕಣ್ಣು ಬಂದ್ ಮಾಡ್ಕೊರಿ ಅಂತ ಹೇಳ್ತೀವಿ. ಮತ್ತೇನೈತಿ, ಪಾಪ ಬಡವ್ರು ಅದಾರ, ಒಂದು ಇದರಿಂದ ದುಡಿದು ತಿನ್ಲಿಕ್ಕತ್ತಾರ, ಅವ್ರಿಗೆ ಅವಕಾಶ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಸಮಾಜದ ಒಳಗೆ ಏನಾಗ್ತದೆ, ಹೆಚ್ಚಿನ ಕ್ರೈಮ್ ಆಗೋದು ಒಂದು ಚಾನ್ಸ್ ಇರ್ತದೆ. ಏನಪ್ಪ ಉದ್ಯೋಗ ಮಾಡಿ ತಿನ್ಕೊಳ್ಳಿಕತ್ತೀವಿ ಅಂತ ಹೇಳಿದ್ರೆ ಆ ಅವಕಾಶ ಸಿಗೋದಿಲ್ಲ. ಮತ್ತು ಕ್ರೈಮ್ಲಿಂದ ಅವ್ರಿಗೆ ಹೆಚ್ಚಿಗೆ ಇದನ್ನು ಸಿಗೋದು ಉದ್ದೇಶದಿಂದ ಅದನ್ನು ಆಗಬಾರ್ದು ಅಂತ ಹೇಳಿ. ಸರ್, ಇನ್ನೊಂದು ಸಿಟಿ ಅವ್ರುಗಳ ನೀವು ಮಾತಾಡಿದ್ರೆ, ಸಿಟಿ ಅವ್ರು ಏನಂದ್ರೆ ನಿಮ್ಗೆ 2-3 ತಿಂಗಳಿಂದ ನಾನು ಅವ್ರಿಗೆ ಬಿಟ್ಟಿದೆ, ಅವ್ರು ಇನ್ನೂ ತನಕ ಸುಧಾರಣೆಗೆ ತಯಾರಿಲ್ಲ. ಅದಕ್ಕಾಗಿ ಪತ್ರಿಕೆಯಾಗಿ ಬಂದೋ, ಮಾಧ್ಯಮದಲ್ಲಿ ಬಂದೋ, ಈಗ ಪೊಲೀಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಆಟೋ ಇಂದ ಜನರಿಗೆ ಅದಕ್ಕೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅದಲ್ಲ ಸರ್? ಇಲ್ಲ, ಅವ್ರ ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದಾರ. ಅದೇ ನಾವೇನಂತ ಹೇಳಿದ್ರೆ ಕೆಲವೊಂದು ಇದನ್ನ ಅಂತ ಹೇಳಿದ್ರೆ ನಾವು ಅವ್ರಿಗೆ ಬರೀ ಅರಿವಿ ಸಲುವಾಗಿ ಏನು ಹೇಳೋದು ಅಂದ್ರೆ, ಅವ್ರು ಏನು ಡಾಕ್ಯುಮೆಂಟ್ಸ್ ಇದ್ರೂ ದಂಡ ಹಾಕ್ಯಾರಲ್ಲ, ಅದು ಹಾಕ್ಬೇಡ ಅಂತ ಹೇಳಿ ಅವರು ಹ್ಞೂ ಅಂತ ಹೇಳಿದಾರ. ಅವ್ರು ಏನು ಯಾಕೆ ಹಾಕ್ತಾ ಇದ್ರಿ ಅಂತ ಹೇಳಿ ಪ್ರಶ್ನಿಸಿದಾಗ ಹೇಳಿದ್ರು, ಹಿಂಗೆ ಆಟೋದವರು ಇದನ್ನ ಅಂದ್ರೆ ಮಾಡಿದ ತಪ್ಪದು ಅವ್ರಿಗೆ ಬಿಟ್ಟು ಇವು ಪಾಪ ಮಾಡಲಾರ್ದವ್ರಿಗೆ ಯಾಕೆ. ನಾವು ಎಲ್ಲ ಆಟೋದವರು ಚಲೋ ಅಂತ ಹೇಳ್ತಾ ಇಲ್ಲ, 10 ಒಳಗೆ 1-2 ಇರ್ಬೋದು ಅಂಥವ್ರ ಮೇಲೆ ಕ್ರಮ ಮಾಡಿ. ನಿಮ್ಮ ಪಕ್ಷದಿಂದ ಹಾಗೂ ನೀವು ನಿಮ್ಮಿಂದ ಸರ್ ವ್ಯಕ್ತಿಗವಾಗಿ ಏನು ಆಟೋ ಅವರಿಗೆ ಏನು ಸಮಾವೇಶ ಮಾಡ್ತೀರಿ, ಹ್ಯಾಂಗ ಅವ್ರಿಗೆ ಹ್ಯಾಂಗ ಸುಧಾರಣೆ ಮಾಡ್ತೀರಿ? ನಮ್ದೇನಂತ ಹೇಳಿಲ್ಲ, ಈಗ ತಾತ್ಕಾಲಿಕ ಏನೈತಿ, ನಾವು ನಿಮ್ಮ ನ್ಯೂಸ್ ಮುಖಾಂತರ ಏನೈತಿ ನಾವು ಎಲ್ಲ ಆಟೋ ಮಾಲೀಕರು ಮತ್ತು ಚಾಲಕರು ಇವ್ರಿಗೇನೈತಿ ಮನವಿ ಮಾಡ್ತೀವಿ. ಹಿಂದೆ ಮತ್ತು ಅಕ್ಕಪಕ್ಕದಂತೆ ಇರುವ ಜನರಿಗೆ ಯಾವುದೇ ತೊಂದರೆ ಆಗಲಾರ್ದ, ಕಾನೂನು ನಿಯಮನೆ ಉಲ್ಲಂಘನೆ ಆಗಲಾರ್ದ ಸಂಚಾಲನೆ ಮಾಡ್ರಿ ಅಂಥೇಳಿ ಒಂದು ಮನವಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಅಬ್ದುಲ್ ಹಮೀದ್ ಇನಾಮದಾರ್, KRS ಪಕ್ಷ ಜಿಲ್ಲಾ ಉಪಾಧ್ಯಕ್ಷ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.